ನಮಸ್ಕಾರ ಸ್ನೇಹಿತರೆ ಹಾಗೂ ಧನುರ್ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 2026 ಒಂದು ನಿರ್ಧಾರ ನಿಮ್ಮ ಮುಂದಿನ ಹಲವು ವರ್ಷಗಳ ದಿಕ್ಕನ್ನೇ ಬದಲಾಯಿಸಬಹುದೇ ಎನ್ನುವುದನ್ನು ತಿಳಿಸುತ್ತೇನೆ. ಈ ಆಗಸ್ಟ್ 2026 ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಲ್ಲ ಎಂದು ಜ್ಯೋತಿಷ್ಯದ ದೃಷ್ಟಿಯಿಂದ ಹೇಳಲಾಗುತ್ತಲಿದೆ. ಈ ತಿಂಗಳಿನಲ್ಲಿ ಕೆಲವು ಘಟನೆಗಳು ನಿಮ್ಮ ತಾಳ್ಮೆಯನ್ನು ಕೂಡ ಪರೀಕ್ಷಿಸಬಹುದಾಗಿದೆ. ಮತ್ತೊಂದೆಡೆ ಕೆಲವು ಅವಕಾಶಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತ ಶಕ್ತಿಯನ್ನು ಕೂಡ ಹೊಂದಿದೆ. ಆದರೆ ಆ ಅವಕಾಶಗಳು ನೀವು ಗುರುತಿಸುತ್ತೀರಾ ಅಥವಾ ನಿಮ್ಮ ಕೈಯಿಂದ ಅದು ಜಾರಿ ಹೋಗುತ್ತದಾ ಎನ್ನುವುದನ್ನು ನೋಡೋಣ. ಈ ತಿಂಗಳಿನಲ್ಲಿ ಶನಿಯ ದೃಷ್ಟಿಯಿಂದ ನಿಮಗೆ ಶಿಸ್ತು ಮತ್ತು ಜವಾಬ್ದಾರಿಗಳನ್ನೇ ನೆನಪಿಸುತ್ತಾನೆ. ಗುರುವಿನ ಜೊತೆಗೆ ನಿಮ್ಮ ಜನ ಮತ್ತು ಬೆಳವಣಿಗೆಯತ್ತ ನಿಮ್ಮನ್ನು ಪ್ರೇರೇಪಿಸುತ್ತಾನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ, ಕುಟುಂಬ, ಪ್ರೀತಿ ಹಾಗೆ ಹಲವು ಕ್ಷೇತ್ರಗಳಲ್ಲಿ ನಿಮ್ಮ ಈ ಆಗಸ್ಟ್ 2026 ಹೇಗಿರಲಿದೆ ಅನ್ನೋದನ್ನು ನಾನು ತಿಳಿಸಿಕೊಡುತ್ತೇನೆ. ಈ ತಿಂಗಳಿನಲ್ಲಿ ವೇಗಕ್ಕಿಂತ ವಿವೇಕ ತುಂಬಾನೇ ಮುಖ್ಯವಾಗಿರುತ್ತದೆ. ಕೆಲವು ವಿಷಯಗಳು ನಿಧಾನವಾಗಿ ಸಾಗಿದರೂ ನಿಮ್ಮ ಪರವಾಗಿ ನಡೆಯುತ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲವೊಮ್ಮೆ ವಿಳಂಬವು ತಪ್ಪನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಮೊದಲನೆಯದಾಗಿ ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ನೋಡೋಣ. ಉದ್ಯೋಗದಲ್ಲಿರುವಂತ ಧನುರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಈ ತಿಂಗಳು ಬರಬಹುದಾಗಿದೆ. ನಿಮ್ಮ ಕೆಲಸವನ್ನು ಹಿರಿಯವರು ಗಮನಿಸಬಹುದು. ತಕ್ಷಣದ ಪ್ರಗೋನ್ನತಿ ಸಿಗದಿದ್ದರೂ ನಿಮ್ಮ ಪರಿಶ್ರಮಕ್ಕೆ ವ್ಯಕ್ತವಾಗದಂತ ಲಾಭ ಅಂತೂ ನಿಮಗೆ ಸಿಗುತ್ತದೆ. ಕೆಲವರಿಗೆ ಹೊಸ ಕಂಪನಿಯಿಂದ ಸಂದರ್ಶನದ ಕರೆ ಕೂಡ ಬರಬಹುದು. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ಕೆಲವು ವಿಳಂಬದ ನಂತರ ಅವಕಾಶಗಳು ಕೂಡ ಬರುತ್ತವೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲೆಂದು ಬಿಟ್ಟು ಬಿಡಿ. ಇನ್ನು ಹಣಕಾಸು ಆದಾಯದ ಜೊತೆಗೆ ಖರ್ಚುಗಳು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮನೆಯ ಅವಶ್ಯಕತೆ, ವಾಹನ, ಆರೋಗ್ಯದ ಅಥವಾ ಕುಟುಂಬದ ಖರ್ಚಿಗಾಗಿ ಹೆಚ್ಚುವರಿ ಖರ್ಚು ಮಾಡುವಂತ ಸಾಧ್ಯತೆಗಳು ಕೂಡ ಈ ತಿಂಗಳು ಇದೆ. ಹೂಡಿಕೆ ಮಾಡುವ ಮುನ್ನ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ. ಹೆಚ್ಚಿನ ಲಾಭದ ಭರವಸೆ ನೀಡುವ ಯೋಜನೆಗಳಿಗೆ ಆತುರದಲ್ಲಿ ಒಪ್ಪಿಕೊಳ್ಳಬೇಡಿ. ನೀವು ಮಾಡುವ ಸಣ್ಣ ಉಳಿತಾಯವು ಮುಂದಿನ ತಿಂಗಳಿನಲ್ಲಿ ನಿಮಗೆ ಅನುಕೂಲಕರವಾಗುತ್ತದೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ. ಪ್ರೀತಿಯ ಸಂಬಂಧದಲ್ಲಿ ಸಂವಹನಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಶಾಂತವಾಗಿ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯದ ಅವಕಾಶಗಳು ಕೂಡ ಸಿಗಬಹುದು. ಆದರೆ ಒಬ್ಬನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯವೂ ತೆಗೆದುಕೊಳ್ಳುತ್ತದೆ. ದಾಂಪತ್ಯದ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಮುಖ್ಯ. ಇನ್ನು ಕುಟುಂಬ. ಕುಟುಂಬದ ಹಿರಿಯರಿಂದ ಸಿಗುವ ಸಲಹೆ ನಿಮಗೆ ಈ ತಿಂಗಳು ಅತಿ ಉತ್ತಮವಾಗಿರುತ್ತದೆ. ಮನೆಯ ಕೆಲವು ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಚ್ಚಾಗಬಹುದು. ಬಂಧುಗಳೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ಪರಿಹರಿಸಲು ಇದಂತೂ ಒಳ್ಳೆಯ ಸಮಯವಾಗಿದೆ. ಇನ್ನು ಆರೋಗ್ಯ. ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯದ ಕಡೆಗೂ ಕೂಡ ಸ್ವಲ್ಪ ಗಮನವನ್ನು ಕೊಡಿ. ಸಾಕಷ್ಟು ನೀರು, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಸಹಾಯಕರವಾಗಿರುತ್ತದೆ. ಒತ್ತಡ ಹೆಚ್ಚಾದರೆ ವಿಶ್ರಾಂತಿಗೆ ಸ್ವಲ್ಪ ಸಮಯವನ್ನು ಕೊಡಿ. ಆರೋಗ್ಯದ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಈ ತಿಂಗಳು ಗ್ರಹಗಳ ಚಲನೆ ಹೇಗಿರಲಿದೆ ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಗುರುವಿನ ಕಡೆಯಿಂದ ನಿಮಗೆ ಜನ, ಶಿಕ್ಷಣ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಸಿಗುವಂತ ಸಾಧ್ಯತೆಯನ್ನು ನೀವು ಕಾಣಬಹುದು. ಇನ್ನು ಶನಿಯಿಂದ ಶಿಸ್ತು, ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಮಹತ್ವವನ್ನು ನೀಡುವಂತ ಸಮಯವಾಗಿದೆ. ಇನ್ನು ರಾಹುವಿಂದ ಹೊಸ ಅವಕಾಶಗಳ ಜೊತೆಗೆ ಗೊಂದಲಗಳು ಕೂಡ ಬರಬಹುದಾಗಿದೆ. ಇನ್ನು ಈ ತಿಂಗಳ ಆಧ್ಯಾತ್ಮಿಕ ಪರಿಹಾರಗಳನ್ನು ತಿಳಿಸುತ್ತೇನೆ.
ಪ್ರತಿ ಗುರುವಾರ ವಿಷ್ಣು ಅಥವಾ ದತ್ತಾತ್ರೇಯರ ಆಶೀರ್ವಾದ ಅಥವಾ ಆರಾಧನೆ ಮಾಡುವುದು ನಿಮಗೆ ಉತ್ತಮ ಫಲವನ್ನು ನೀಡುತ್ತದೆ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಕೆಲವು ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಹಳದಿ ಬಣ್ಣದ ವಸ್ತು ಅಥವಾ ಹಳದಿ ಬಣ್ಣದ ಕಾಳುಗಳನ್ನು ದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಪುಣ್ಯ ಕಾರ್ಯವೆಂದು ಹೇಳಲಾಗುತ್ತದೆ. ಇನ್ನು ಈ ತಿಂಗಳಿಗೆ ನಿಮಗೆ ಕೊನೆಯ ಸಂದೇಶ ಬಂದು ಧನುರಾಶಿಯವರೇ, ಆಗಸ್ಟ್ 2026 ನಿಮಗೆ ಕೆಲವು ಪರೀಕ್ಷೆಗಳನ್ನು ನೀಡಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತ ಅವಕಾಶಗಳನ್ನು ಕೂಡ ನೀಡುತ್ತದೆ. ಭಯಪಡುವಂತ ಅವಶ್ಯಕತೆಯೂ ಇಲ್ಲ. ತಾಳ್ಮೆ, ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರ ನಿಮ್ಮ ಉತ್ತಮ ದಿಕ್ಕನ್ನು ತೋರಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಇದೇ ರೀತಿಯಾದಂಥ ಜ್ಯೋತಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆಲ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.